ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಮುಗಿದಿಲ್ಲ. ಒಳಗೊಳಗೆ ಅದು ಹೊತ್ಕೊಳ್ತಾ ಇರೋದು, ಇನ್ನಷ್ಟು ಹೊತ್ಕೊಳ್ತಾ ಇರೋದನ್ನ ಗಮನಿಸಬಹುದು. ಡಿಕೆಶಿ ಆಪ್ತರ ದಂಡು ದೆಹಲಿ ದಂಡಯಾತ್ರೆಯನ್ನ ಮುಂದುವರೆಸಿದೆ. ದೆಹಲಿ ಅಂಗಳದಲ್ಲಿ ಕರ್ನಾಟಕದ ಪಾಲಿಟಿಕ್ಸ್ ಕಿಚ್ಚು ಇನ್ನಷ್ಟು ಹರಡ್ತಾನೆ ಇದೆ. ಡಿಕೆಶಿ ಆಪ್ತರ ದಂಡು ಇದೀಗ ದೆಹಲಿ ಯಾತ್ರೆಯನ್ನ ಮುಂದುವರೆಸಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಎರಡು ಬಣಗಳ ನಡುವೆ ಕುರ್ಚಿ ಕದನ ಕಾವೇರಿದೆ. ಅದೇನು ಕೂಡ ತಣ್ಣಗಾಗಿಲ್ಲ. ಮೇಲ್ನೋಟಕ್ಕೆ ಇಬ್ಬರು ಕೂಡ ಸೈಲೆಂಟ್ ಆಗಿದ್ರು ಕೂಡ, ಯಾರು ಯಾವುದೇ ಹೇಳಿಕೆಗಳನ್ನ ಕೊಡದೇ ಇದ್ದರೂ ಕೂಡ ಕಸರತ್ತುಗಳಂತೂ ಭರ್ಜರಿಯಾಗಿ ನಡೀತಾ ಇದೆ. ಡಿಸಿಎಂ ಡಿಕೆಶಿ ಪರ ಒಕ್ಕಲಿಗ ಶಾಸಕರು ಅಖಾಡಕ್ಕಿಳಿದಿದ್ದಾರೆ. ತಂಡೋಪತಂಡವಾಗಿ ದೆಹಲಿ ಯಾತ್ರೆ ನಡೆಸ್ತಾ ಇದ್ದಾರೆ. ಅಂತೂ ನವೆಂಬರ್ ಮುಗಿಯೋದ್ರೊಳಗಡೆ ಇನ್ನೊಂದಷ್ಟು ರಾಜಕೀಯ ಬೆಳವಣಿಗೆಗಳಾಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಮುಗಿದಿಲ್ಲ. ಒಳಗೊಳಗೆ ಅದು ಹೊತ್ಕೊಳ್ತಾ ಇರೋದು, ಇನ್ನಷ್ಟು ಹೊತ್ಕೊಳ್ತಾ ಇರೋದನ್ನ ಗಮನಿಸಬಹುದು. ಡಿಕೆಶಿ ಆಪ್ತರ ದಂಡು ದೆಹಲಿ ದಂಡಯಾತ್ರೆಯನ್ನ ಮುಂದುವರೆಸಿದೆ. ದೆಹಲಿ ಅಂಗಳದಲ್ಲಿ ಕರ್ನಾಟಕದ ಪಾಲಿಟಿಕ್ಸ್ ಕಿಚ್ಚು ಇನ್ನಷ್ಟು ಹರಡ್ತಾನೆ ಇದೆ. ಡಿಕೆಶಿ ಆಪ್ತರ ದಂಡು ಇದೀಗ ದೆಹಲಿ ಯಾತ್ರೆಯನ್ನ ಮುಂದುವರೆಸಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಎರಡು ಬಣಗಳ ನಡುವೆ ಕುರ್ಚಿ ಕದನ ಕಾವೇರಿದೆ. ಅದೇನು ಕೂಡ ತಣ್ಣಗಾಗಿಲ್ಲ. ಮೇಲ್ನೋಟಕ್ಕೆ ಇಬ್ಬರು ಕೂಡ ಸೈಲೆಂಟ್ ಆಗಿದ್ರು ಕೂಡ, ಯಾರು ಯಾವುದೇ ಹೇಳಿಕೆಗಳನ್ನ ಕೊಡದೇ ಇದ್ದರೂ ಕೂಡ ಕಸರತ್ತುಗಳಂತೂ ಭರ್ಜರಿಯಾಗಿ ನಡೀತಾ ಇದೆ. ಡಿಸಿಎಂ ಡಿಕೆಶಿ ಪರ ಒಕ್ಕಲಿಗ ಶಾಸಕರು ಅಖಾಡಕ್ಕಿಳಿದಿದ್ದಾರೆ. ತಂಡೋಪತಂಡವಾಗಿ ದೆಹಲಿ ಯಾತ್ರೆ ನಡೆಸ್ತಾ ಇದ್ದಾರೆ. ಅಂತೂ ನವೆಂಬರ್ ಮುಗಿಯೋದ್ರೊಳಗಡೆ ಇನ್ನೊಂದಷ್ಟು ರಾಜಕೀಯ ಬೆಳವಣಿಗೆಗಳಾಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಮುಗಿದಿಲ್ಲ. ಒಳಗೊಳಗೆ ಅದು ಹೊತ್ಕೊಳ್ತಾ ಇರೋದು, ಇನ್ನಷ್ಟು ಹೊತ್ಕೊಳ್ತಾ ಇರೋದನ್ನ ಗಮನಿಸಬಹುದು. ಡಿಕೆಶಿ ಆಪ್ತರ ದಂಡು ದೆಹಲಿ ದಂಡಯಾತ್ರೆಯನ್ನ ಮುಂದುವರೆಸಿದೆ. ದೆಹಲಿ ಅಂಗಳದಲ್ಲಿ ಕರ್ನಾಟಕದ ಪಾಲಿಟಿಕ್ಸ್ ಕಿಚ್ಚು ಇನ್ನಷ್ಟು ಹರಡ್ತಾನೆ ಇದೆ. ಡಿಕೆಶಿ ಆಪ್ತರ ದಂಡು ಇದೀಗ ದೆಹಲಿ ಯಾತ್ರೆಯನ್ನ ಮುಂದುವರೆಸಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಎರಡು ಬಣಗಳ ನಡುವೆ ಕುರ್ಚಿ ಕದನ ಕಾವೇರಿದೆ. ಅದೇನು ಕೂಡ ತಣ್ಣಗಾಗಿಲ್ಲ. ಮೇಲ್ನೋಟಕ್ಕೆ ಇಬ್ಬರು ಕೂಡ ಸೈಲೆಂಟ್ ಆಗಿದ್ರು ಕೂಡ, ಯಾರು ಯಾವುದೇ ಹೇಳಿಕೆಗಳನ್ನ ಕೊಡದೇ ಇದ್ದರೂ ಕೂಡ ಕಸರತ್ತುಗಳಂತೂ ಭರ್ಜರಿಯಾಗಿ ನಡೀತಾ ಇದೆ. ಡಿಸಿಎಂ ಡಿಕೆಶಿ ಪರ ಒಕ್ಕಲಿಗ ಶಾಸಕರು ಅಖಾಡಕ್ಕಿಳಿದಿದ್ದಾರೆ. ತಂಡೋಪತಂಡವಾಗಿ ದೆಹಲಿ ಯಾತ್ರೆ ನಡೆಸ್ತಾ ಇದ್ದಾರೆ. ಅಂತೂ ನವೆಂಬರ್ ಮುಗಿಯೋದ್ರೊಳಗಡೆ ಇನ್ನೊಂದಷ್ಟು ರಾಜಕೀಯ ಬೆಳವಣಿಗೆಗಳಾಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಮುಗಿದಿಲ್ಲ. ಒಳಗೊಳಗೆ ಅದು ಹೊತ್ಕೊಳ್ತಾ ಇರೋದು, ಇನ್ನಷ್ಟು ಹೊತ್ಕೊಳ್ತಾ ಇರೋದನ್ನ ಗಮನಿಸಬಹುದು. ಡಿಕೆಶಿ ಆಪ್ತರ ದಂಡು ದೆಹಲಿ ದಂಡಯಾತ್ರೆಯನ್ನ ಮುಂದುವರೆಸಿದೆ. ದೆಹಲಿ ಅಂಗಳದಲ್ಲಿ ಕರ್ನಾಟಕದ ಪಾಲಿಟಿಕ್ಸ್ ಕಿಚ್ಚು ಇನ್ನಷ್ಟು ಹರಡ್ತಾನೆ ಇದೆ. ಡಿಕೆಶಿ ಆಪ್ತರ ದಂಡು ಇದೀಗ ದೆಹಲಿ ಯಾತ್ರೆಯನ್ನ ಮುಂದುವರೆಸಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಎರಡು ಬಣಗಳ ನಡುವೆ ಕುರ್ಚಿ ಕದನ ಕಾವೇರಿದೆ. ಅದೇನು ಕೂಡ ತಣ್ಣಗಾಗಿಲ್ಲ. ಮೇಲ್ನೋಟಕ್ಕೆ ಇಬ್ಬರು ಕೂಡ ಸೈಲೆಂಟ್ ಆಗಿದ್ರು ಕೂಡ, ಯಾರು ಯಾವುದೇ ಹೇಳಿಕೆಗಳನ್ನ ಕೊಡದೇ ಇದ್ದರೂ ಕೂಡ ಕಸರತ್ತುಗಳಂತೂ ಭರ್ಜರಿಯಾಗಿ ನಡೀತಾ ಇದೆ. ಡಿಸಿಎಂ ಡಿಕೆಶಿ ಪರ ಒಕ್ಕಲಿಗ ಶಾಸಕರು ಅಖಾಡಕ್ಕಿಳಿದಿದ್ದಾರೆ. ತಂಡೋಪತಂಡವಾಗಿ ದೆಹಲಿ ಯಾತ್ರೆ ನಡೆಸ್ತಾ ಇದ್ದಾರೆ.
ಅಂತೂ ನವೆಂಬರ್ ಮುಗಿಯೋದ್ರೊಳಗಡೆ ಇನ್ನೊಂದಷ್ಟು ರಾಜಕೀಯ ಬೆಳವಣಿಗೆಗಳಾಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಮುಗಿದಿಲ್ಲ. ಒಳಗೊಳಗೆ ಅದು ಹೊತ್ಕೊಳ್ತಾ ಇರೋದು, ಇನ್ನಷ್ಟು ಹೊತ್ಕೊಳ್ತಾ ಇರೋದನ್ನ ಗಮನಿಸಬಹುದು. ಡಿಕೆಶಿ ಆಪ್ತರ ದಂಡು ದೆಹಲಿ ದಂಡಯಾತ್ರೆಯನ್ನ ಮುಂದುವರೆಸಿದೆ. ದೆಹಲಿ ಅಂಗಳದಲ್ಲಿ ಕರ್ನಾಟಕದ ಪಾಲಿಟಿಕ್ಸ್ ಕಿಚ್ಚು ಇನ್ನಷ್ಟು ಹರಡ್ತಾನೆ ಇದೆ. ಡಿಕೆಶಿ ಆಪ್ತರ ದಂಡು ಇದೀಗ ದೆಹಲಿ ಯಾತ್ರೆಯನ್ನ ಮುಂದುವರೆಸಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಎರಡು ಬಣಗಳ ನಡುವೆ ಕುರ್ಚಿ ಕದನ ಕಾವೇರಿದೆ. ಅದೇನು ಕೂಡ ತಣ್ಣಗಾಗಿಲ್ಲ. ಮೇಲ್ನೋಟಕ್ಕೆ ಇಬ್ಬರು ಕೂಡ ಸೈಲೆಂಟ್ ಆಗಿದ್ರು ಕೂಡ, ಯಾರು ಯಾವುದೇ ಹೇಳಿಕೆಗಳನ್ನ ಕೊಡದೇ ಇದ್ದರೂ ಕೂಡ ಕಸರತ್ತುಗಳಂತೂ ಭರ್ಜರಿಯಾಗಿ ನಡೀತಾ ಇದೆ. ಡಿಸಿಎಂ ಡಿಕೆಶಿ ಪರ ಒಕ್ಕಲಿಗ ಶಾಸಕರು ಅಖಾಡಕ್ಕಿಳಿದಿದ್ದಾರೆ. ತಂಡೋಪತಂಡವಾಗಿ ದೆಹಲಿ ಯಾತ್ರೆ ನಡೆಸ್ತಾ ಇದ್ದಾರೆ. ಅಂತೂ ನವೆಂಬರ್ ಮುಗಿಯೋದ್ರೊಳಗಡೆ ಇನ್ನೊಂದಷ್ಟು ರಾಜಕೀಯ ಬೆಳವಣಿಗೆಗಳಾಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಮುಗಿದಿಲ್ಲ. ಒಳಗೊಳಗೆ ಅದು ಹೊತ್ಕೊಳ್ತಾ ಇರೋದು, ಇನ್ನಷ್ಟು ಹೊತ್ಕೊಳ್ತಾ ಇರೋದನ್ನ ಗಮನಿಸಬಹುದು. ಡಿಕೆಶಿ ಆಪ್ತರ ದಂಡು ದೆಹಲಿ ದಂಡಯಾತ್ರೆಯನ್ನ ಮುಂದುವರೆಸಿದೆ. ದೆಹಲಿ ಅಂಗಳದಲ್ಲಿ ಕರ್ನಾಟಕದ ಪಾಲಿಟಿಕ್ಸ್ ಕಿಚ್ಚು ಇನ್ನಷ್ಟು ಹರಡ್ತಾನೆ ಇದೆ. ಡಿಕೆಶಿ ಆಪ್ತರ ದಂಡು ಇದೀಗ ದೆಹಲಿ ಯಾತ್ರೆಯನ್ನ ಮುಂದುವರೆಸಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಎರಡು ಬಣಗಳ ನಡುವೆ ಕುರ್ಚಿ ಕದನ ಕಾವೇರಿದೆ. ಅದೇನು ಕೂಡ ತಣ್ಣಗಾಗಿಲ್ಲ. ಮೇಲ್ನೋಟಕ್ಕೆ ಇಬ್ಬರು ಕೂಡ ಸೈಲೆಂಟ್ ಆಗಿದ್ರು ಕೂಡ, ಯಾರು ಯಾವುದೇ ಹೇಳಿಕೆಗಳನ್ನ ಕೊಡದೇ ಇದ್ದರೂ ಕೂಡ ಕಸರತ್ತುಗಳಂತೂ ಭರ್ಜರಿಯಾಗಿ ನಡೀತಾ ಇದೆ. ಡಿಸಿಎಂ ಡಿಕೆಶಿ ಪರ ಒಕ್ಕಲಿಗ ಶಾಸಕರು ಅಖಾಡಕ್ಕಿಳಿದಿದ್ದಾರೆ. ತಂಡೋಪತಂಡವಾಗಿ ದೆಹಲಿ ಯಾತ್ರೆ ನಡೆಸ್ತಾ ಇದ್ದಾರೆ. ಅಂತೂ ನವೆಂಬರ್ ಮುಗಿಯೋದ್ರೊಳಗಡೆ ಇನ್ನೊಂದಷ್ಟು ರಾಜಕೀಯ ಬೆಳವಣಿಗೆಗಳಾಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ.